ಇಲ್ಲ ಅವಳು ಬರಲಿ ಹೊರಕ್ಕೆ. ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳು ನನ್ನ ಮೈದ್ನಂಗೆ. ನಾನು ಅವನು ಬೈಕೆಂಡೇ ಇಲ್ಲ, ಬೈಕೆಂಡ್ಲು ಅಂತೇಳಿ ಇಲ್ಲದ್ದೆಲ್ಲ ಹೇಳವಳೆ. ನಾನು ಅದಕ್ಕೆ ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಂಡೆ. ಇಲ್ಲದೆಲ್ಲ ಫಿಟ್ಟಿಂಗ್ ಇಕ್ಕವಳು ಇವಳಿಂದಲೇ. ನಾವು ಅಣ್ಣ ತಮ್ಮಗಳು ಎಷ್ಟು ಚೆನ್ನಾಗಿದ್ವಿ, ನಾನು ಕವನ ಇವರೆಲ್ಲ ನಾವು ಭಾಳ ಚೆನ್ನಾಗಿದ್ವಿ. ಇವಳಿಂದಲೇ ನಮ್ಮ ಮನೆ ಹಿಂಗಾಗೋದಕ್ಕೆ ಕಾರಣನೇ ಇವಳು. ಇವಳಿಂದಲೇ ನಮ್ಮ ಮನೆ ಒಗತ್ನ ಕೆಟ್ಟೋಗಿರೋದು. ಹೊರಗೆ ಕುತ್ಕೊಂಡವಳಲ್ಲಪ್ಪ. ನಾನು ಬಡ ಬಡ ಹೋಗ್ಬಿಡ್ತೀನಿ, ಬೈವದಂಗೆ ಆಗ್ತೈತೆ ನನಗೆ ಯಾಕೋನು. ಅಯ್ಯೋ ನನ್ನ ಮೇಲೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ಅಯ್ಯೋ ಅಯ್ಯಪ್ಪ ಅವ್ಳು ನೋಡ್ತಾ ಇರೋದು ನೋಡಿದ್ರೆ ನನಗೆ ಬೈವದಂಗೆ ಆಗ್ತೈತಪ್ಪ. ಅಪ್ಪ ನನಗೆ ಭಯ ಆದಂಗೆ ಆಗ್ತೈತೆ. ಅಮ್ಮ ಅವಳು ಕಣ್ಣೋಳು, ಅವಳು ಹೆಂಗೆ ನನ್ನೇನು ಗುರಾಯಿಸ್ತಾ ಇದ್ದಾಳೆ. ಹಂಗೆ ಸಿಟ್ಟಲ್ಲಂಗೆ ನನಗೆ ನೋಡ್ತಾ ಇದ್ದಾಳೆ ನೋಡು. ನಿಂತ್ಕಳೆ, ಅದೇ ಓಡೋಗ್ತಾ ಇದೆಯಲ್ಲ ಅಷ್ಟು ಜೋರಾಗೆ ಜೋರಾಗೆ ಓಡೋದಕ್ಕೆ ಬಿಡ್ತೀನಿ ಅಂತ ತಿಳ್ಕೊಬಿಟ್ಟಿದ್ಯಾ. ನೀನು ಎಲ್ಲೋದ್ರೂ ಬಿಡಲ್ಲ, ನಡಿ. ನಿಂತ್ಕಳೆ, ನಿಂತ್ಕೊಂಡ್ರೆ ಸರಿ. ನಾನು ನೋಡ್ಬಿಟ್ಟು ಜೋರಾಗಿ ಓಡೋಗ್ತಾ ಇದೆಯಲ್ಲ. ಇಲ್ಲ ಹೊರಗಿಲ್ಲ ಅಂದ್ಕೊಂಡು ಬಂದ್ಬಿಟ್ಟೆ. ನನ್ನ ಸೈಡಿಗೆ ಕುತ್ಕೊಂಡಿರೋದು ನೋಡಿ ಕಾಣಿಸ್ಲಿಲ್ಲ, ಬಂದ್ಬಿಟ್ಟೆ. ಈಗ ಓಡೋಗ್ತಾ ಇದ್ದಾಳೆ. ನಿಂತ್ಕೊಳೆ, ನಿಂತ್ಕೊಂಡ್ರೆ ಸರಿ ನೋಡು. ನಿನ್ನಿಂದಲೇ ಎಲ್ಲ ನಮ್ಮ ಮನೆ ಹಾಳಾಗೋಗಿದ್ದು ನಿನ್ನಿಂದಲೇ. ನಿಂತ್ಕೋಬೇಕು, ನಿಂತ್ಕೊಳ್ಳಿಲ್ಲ ಅಂದರೆ ಎಲ್ಲೋದ್ರೂ ಬಿಡಲ್ಲ. ನನ್ನ ಎಲ್ಲಿಗೆ ಹೋಗ್ತೀಯ? ಹೋಗೆ ನೋಡೋಣ, ಹೋಗೆ. ಇವತ್ತೇನೇ ಆದರೂ ಸರಿ. ನೀನು ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಪ್ರೀತಿ ಅಂತ ಕರಿಬೇಡ. ನನ್ನ ಮೈದ್ನಿಂಗೂ ನನಗೂ ಇಲ್ಲದ್ದೆಲ್ಲ ತಂದಿತ್ತೇನೆ. ನಾನು ಅವನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಿನ್ನ ಬೈಕೊಂಡ್ಲಿ ನಿಮ್ಮ ಅತ್ತಿಗೆ, ನಿನ್ನ ಸರಿ ಇಲ್ಲ ಅಂತ ಹೇಳಿದ್ಲು ನಿಮ್ಮ ಅತ್ತಿಗೆ ಅಂತ ಹೇಳಿದ್ಯೇನೆ. ಬಾರಿ ಯಾವಾಗ ಹೇಳಿದ್ದೆ ಅಂತ ನೀನು ಅವ್ನ ಮುಂದೆ ಹೇಳಬೇಕು. ಹೇಳೋವರೆಗೂ ಬಿಡಲ್ಲ. ನಾನು ಸುಳ್ಳು ಹೇಳಿದೆ ಅಂತ ಅವ್ನ ಮುಂದೆ ನೀನು ಹೇಳಬೇಕು. ರುಚಿ ಎದ್ಬಿಟ್ಟವಳೆ, ನನ್ನಿಂದೆಲ್ಲ ಗೊತ್ತಾ ಇದ್ದಾಳೆ. ಈ ಯಾಕಪ್ಪ ಈ ಯಾಕೆ ಅದೇ ನಾನು ಹೇಳಿದ್ದೀನಿ ವಿಕ್ಕಿಗೆ ಏನೇನೋ ಅಂತ ಸಿಟ್ಟು ಮಾಡ್ಕೊಂಡವಳೆ. ನಾನೇನು ಹೇಳಿಲ್ಲ ಅಂತ ಹೇಳ್ತೀನಿ, ನಾನೇನು ಹೇಳಿಲ್ಲ ಕಣಮ್ಮ ಅಂತ ಹೇಳ್ತೀನಿ. ನಾನು ಮೈದ್ನಂತ ನಾನು ಹುಟ್ಟಿಸ್ಕೊಂಡು ಹೇಳ್ದೆ. ನಿಮ್ಮ ಅತ್ತಿಗೆ ಹಿಂಗೆಲ್ಲ ಮಾತಾಡಿಲ್ಲ ಅಂತ ಹೇಳೋವರೆಗೂ ಬಿಡಲ್ಲ ನಿಮಗೆ. ನಾನೇನೋ ತಗೊಂಬರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೀನಿ. ಯಾಕೆ ನೀನು ನನಗೆ ನಿಂತ್ಕೊ ಅಂತೇಳಿ ಹಿಂಗೆ ಹಿಂದೆನೇ ಓಡಿಸ್ಕೊಂಡು ಬರ್ತಾ ಇದೀಯಾ? ನಾನೇ ನಿನ್ನ ನೋಡಿ ಎದ್ರಕೊಂಡು ಬಂದಿಲ್ಲ. ಈಗ ನಾನು ಏನೋ ಒಗ್ಗರಣೆ ಮಾಡೋಕ್ಕೆ ಸಾಸಿವೆ ಇರಲಿಲ್ಲ, ಅದಕ್ಕೆ ಎಣ್ಣೆ ಇಟ್ಟು ಬಂದಿದ್ದ. ಬೇಗ ತಗೊಂಡೋಗೋಣ ಅಂತ ನಾನು ಹೋಗ್ತಾ ಇರೋದು. ನಾನು ನಿನ್ಗೆ ಎದ್ರಕೊಂಡು ಹೋಗ್ತಾ ಇಲ್ಲ. ಎದ್ರಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡ್ತಾ ಇದೆಯಲ್ಲ. ನಿನಗೆ ಅಂತ ಎದ್ರಕೊಂಡು ಹೋಗಲ್ಲ ಬಿಡು. ನಿನ್ಗೆ ಯಾಕೆ ಎದ್ರಕೊಳ್ಳೋಣ? ನಾನೇನು ಮಾಡಿದ್ದೀನಿ ಅಂತದ್ದು ನಾನು ನಿನಗೆ? ನಾನೇನ ಇವಾಗ ಪಾಪ ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋವ್ರೆ. ಆ ಹುಡುಗಿ ಬೇರೆ ಐತೆ, ಸಣ್ಣದು ಬೇರೆ ಬಂದೈತೆ, ಇಬ್ಬರು ಇದ್ದಾರಲ್ಲಪ್ಪ ಹೆಣ್ಮಕ್ಳು ಮನೆಯಾಗೆ ಅಂತ ಹೇಳಿ ನಾನು ಇರೋದು. ನಮ್ಮ ಕವನ ನಾನು ಬರೋವರೆಗೂ ಇರು ಕರಿಯಮ್ಮ ಅಂತೇಳಿ ಹೇಳವಳೆ. ಅದಕ್ಕೆ ಇರು ಕರಿ ಹೋಗ್ಬಂತೆ ಅಂತೇಳಿ ಹೇಳಿರೋದಕ್ಕಾಗಿನ ನಾನು ಇಲ್ಲಿರೋದು. ನೀನು ನನ್ನ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಕೊಂಡು ಏನೇನೋ ಮಾತಾಡೋಕೆ ಬತ್ತೀಯಲ್ಲ ಇಲ್ಲಿ. ನೀನು ಯಾಕೆ ಹಿಂಗೆಲ್ಲ ಮಾಡೋದು? ಯಾಕೆ ಹಿಂಗೆಲ್ಲ ನನ್ನ ಮೇಲೆ ಜೋರು ಮಾಡೋಕೆ ಬತ್ತೀಯ? ನಾನು ಇವ್ರ ಮನೇಲಿ ಇರೋದಕ್ಕೆ ನಿನಗೆ ನನ್ನ ಮೇಲೂ ಸಿಟ್ಟ? ಏನು ಇವಳು ಇವ್ರ ಮನೆಗೆ ಇದ್ದಾಳಲ್ಲಪ್ಪ ಅಂತ ಸಿಟ್ಟು ಮಾಡ್ಕೊಂಡಿದ್ಯಾ ನೀನು? ನಾನು ಇದ್ದೀನಿ ಇಲ್ಲಿ, ಯಾಕಂದ್ರೆ ನಾನು ಅವ್ರ ತಮ್ಮನ ಹೆಂಡ್ತಿ, ಇರೋಂಥ ಅಧಿಕಾರ ಐತಿ, ಇದ್ದೀನಿ. ನೀನು ಅವ್ರ ಮನೆಯಾಗೆ ಈ ಒಂದಿನ ಅಲ್ಲ, ಒಂದು ವಾರ ಅಲ್ಲ, 15 ದಿನ ಅಲ್ಲ, ಅದು ವರ್ಷಾನ್ಗಟ್ಲೆ ಇರೋ ನನಗೇನು ನನ್ನ ಮೈದ್ನಂತಾಗೆ ನೀನು ಯಾಕೆ ಇಲ್ಲದ್ದೆಲ್ಲ ಹೇಳ್ಬೇಕು. ನಾನು ಯಾವ ಬೈಕೆಂಡೆ? ನಾನು ಯಾವ ಬೈಕೆಂಡೆ? ನೀನು ಹೆಂಗೆ ಹೇಳ್ದೆ ನಾನು ಅವನು ಬೈಕೆಂಡೆ ಅಂತ? ಹೇಳೋವರೆಗೂ ಬಿಡಲ್ಲ. ಅವನು ಮುಂದೆ ನಾನು ಸುಳ್ಳು ಹೇಳಿದ್ದು ಅಂತ ನೀನು ಹೇಳೋವರೆಗೂ ಬಿಡಲ್ವೇ? ಅಯ್ಯೋ ನಾನು ಹೇಳಿಲ್ಲಮ್ಮ ತಾಯಿ, ನನ್ನ ಮೇಲೆ ಬರಬೇಡ. ನನ್ನ ಮೇಲೆ ಏನಕ್ಕೆ ಬರ್ತಾ ಇದೆಯಾ ನೀನು? ನಾನು ಯಾಕೆ ಹೇಳಕ್ಕೆ ಹೋಗೋಣ? ಅವನಿಗೆ ಅವ್ರ ಮಗಳು ಹೇಳಿರೋದು, ಅವಳು ಹೇಳಿದ್ದು. ನಾವೇನು ಹೇಳಲ್ಲಮ್ಮ, ನಾವು ನಿಮ್ಮ ಸುದ್ದಿಗೆ ಬರಲ್ಲ. ಅಣ್ಣ ತಮ್ಮಗಳು ಇವತ್ತೆಲ್ಲ ನೀವು ನಾಳೆ ಚೆನ್ನಾಗಿ ಆಗ್ತೀರಾ. ಇವತ್ತು ಚೆನ್ನಾಗಾಗ್ಬೋದು, ನಾಳೆ ಚೆನ್ನಾಗಾಗ್ಬೋದು, ಇನ್ನು ಮುಂದೆ ಏನಾದ್ರು ಕೆಲಸ ಕಾರ್ಯ ಅಂದಾಗ ಚೆನ್ನಾಗಿ ಆಗ್ತೀರಾ. ಇವತ್ತು ಕೆಟ್ಟು ಬಂದೈತೆ, ನಾಳೆ ದಿನ ಚೆನ್ನಾಗಿ ಆಗ್ತೀರಾ. ನಾವೇನಕ್ಕೆ ಮಾತಾಡೋಣ ಸುಮ್ಮನೆ? ಈಗ ನೆಂಟರು ನಾವೇನಕ್ಕೆ ಮಾತಾಡಿ ನಿಷ್ಠರಾಗಬೇಕು? ನೀವು ಅಣ್ಣ ತಮ್ಮಗಳು ಚೆನ್ನಾಗಾದಾಗ ಸುಮ್ಮನೆ ನಾವು ಕೆಟ್ಟವರಾಗ್ತೀವಿ. ಅಣ್ಣ ತಮ್ಮಗಳ ಮಧ್ಯೆ ಬೇರೆಯವ್ರು ಮೂರನೇವ್ರು ಯಾವತ್ತೂ ಮಾತಾಡಬಾರ್ದು. ಅಣ್ಣ ತಮ್ಮಗಳು ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತಾರೆ. ಎಷ್ಟು ಚೆನ್ನಾಗಿದ್ವಿ ನಾನು, ಕವನ, ವಿಕ್ಕಿ, ಎಲ್ಲರೂ ನಾವೆಲ್ಲ ಚೆನ್ನಾಗಿದ್ವಿ. ನಿನ್ನಿಂದಲೇ ಈ ರೀತಿ ಜಗಳ ಆಗೋದಕ್ಕೆ ಕಾರಣನೇ ಮೇಯ್ನ್ ನೀನು ಬಂದಾಗಿಂದನೂ ಇಲ್ಲದೆಲ್ಲ ಕವನನ ತಲೆಗೆ ತುಂಬಿ ಈಗ ನೀನು ನನ್ನ ಮಗ ಇಬ್ಬರು ಶರತ್ ಇಬ್ಬರು ಸೇರಿಕೊಂಡು ಅವಳಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ನಮ್ಮನಿಗೆ ಈ ರೀತಿ ದೂರ ಮಾಡಿದವರು, ಜಗಳ ತಂದಿಕ್ತವ್ರು ನೀನೇ ಇದಕ್ಕೆಲ್ಲ ಕಾರಣ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನೀನೇ ಇದಕ್ಕೆಲ್ಲ ಕಾರಣ. ಇವತ್ತು ನಾವೆಲ್ಲ ಅಣ್ಣ ತಮ್ಮಗಳು ಜಗಳ ಆಡೋದಕ್ಕೆ ಕಾರಣನೇ ನೀನು. ಅಣ್ಣ ತಮ್ಮಗಳ ಮಧ್ಯೆ ಈ ರೀತಿ ಉಳಿ ಹಿಂಡ್ತಿಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಈ ರೀತಿ ಮಾಡಿದವ್ರು ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗೇ ಇರೋ ಮಾತೇ ಇಲ್ಲ. ಅಣ್ಣ ತಮ್ಮಗಳ ಮಧ್ಯೆ, ವಾರಗಿತ್ತಿಯರ ಮಧ್ಯೆ, ತಂದಿಕ್ಕ ಅಂತವ್ರು, ಅತ್ತೆ ಸೊಸೆ ಮಧ್ಯೆ ಅಂತ ತಂದಿಕ್ಕಿರೋರು ಯಾವತ್ತೂ ಉದ್ಧಾರ ಆಗಲ್ಲ. ಚೆನ್ನಾಗಿರಲಿ ಬಿಡು. ಮನೆ ಅಂದಮೇಲೆ ಒಂದು ಬರುತ್ತೆ, ಒಂದು ಹೋಗುತ್ತೆ. ಅಣ್ಣ ತಮ್ಮಗಳು ಅಂದಮೇಲೆ ಒಂದು ಬರುತ್ತೆ, ಅತ್ತೆ ಸೊಸೆ ಅಂದಮೇಲೆ ಒಂದು ಬರುತ್ತೆ, ವಾರಗಿತ್ತಿಯರಂದಮೇಲೆ ಒಂದು ಬರುತ್ತೆ. ಅನುಸರಿಸ್ಕೊಂಡು ಹೋಗ್ರಿ ಅಂತೇಳಿ ಬುದ್ಧಿ ಹೇಳ್ದವ್ರು ಉದ್ಧಾರ ಆಗಿದ್ದಾರೆ ಹೊರತು ತಂದಿಕ್ಕಿದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ. ಅಮ್ಮ ತಾಯಿ, ಇದೊಳ್ಳೆ ಸರಿ ಆಯ್ತಮ್ಮ. ನೀನು ನೋಡು ನನ್ನ ಮೇಲೆ ಬಂದಿರೋದ ಇವಾಗ. ಯಾಕೆ ಅವಳಿಲ್ಲ ನಮ್ಮ ಕವನಕ್ಕ ಅಂತೇಳಿ ನನ್ನ ಮೇಲೆ ಬಂದಿದೀಯಾ? ಇವೆಲ್ಲ ಬಿಟ್ಬಿಡ್ಬೇಕು ಅಮ್ಮ. ನನ್ನ ಹತ್ರ ಇವೆಲ್ಲ ನೀನು ಮಾತಾಡ್ಬೇಡ. ಏನು ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಲ್ಲ. ನಾನೇನು ಕೇಳೋಣ? ನಾನೇನು ಹೇಳಿಲ್ಲ, ಏನಿಲ್ಲ. ಸುಮ್ಮನೆ ಮಾತಾಡಿದೀಯ ಅಂದ್ರೆ ಸರಿ ಹೋಗಲ್ಲ. ನೀನು ಫಸ್ಟು ಸರಿಯಾಗಿದ್ದು ಆಮೇಲೆ ಮಾತಾಡೋದು ಕಲಿ.
ಹೇಗಿದ್ದು ಮಾತಾಡು ಅಂತ ಹೇಳ್ತಾ ಇದೀಯಾ? ನೀನು ಸರಿಯಾಗಿ ಮಾತಾಡೆ ಫಸ್ಟು. ಬಾರೆ ನನ್ನ ಮೈದನ್ನ ತಕೋಗೋಣ, ಬಾರೆ ವಿಕಿತ ಕೇಳ್ಕೊಂಡು ಹೋಗ್ತೀನಿ. ನೀನು ನನ್ನ ಬೈಕಂಡೆ ಅಂತ ಅವ್ನ ಮುಂದೆ ಹೇಳ್ಬಿಡೆ ನೋಡ ನೀನು. ಬಾರೆ. ಓ, ಅವನಿಗೂ ನನಗೂ ತಂದಿಕ್ಕಕ್ಕೆ ನೋಡ್ತೀಯ? ಅವನು ಯಾವತ್ತೂ ನಮ್ಮ ಬಗ್ಗೆ ಹಂಗೆಲ್ಲ ಮಾತಾಡ್ದಾನಲ್ಲ, ಇವತ್ತು ನಿನ್ನ ಮಾತು ಕೇಳಿ ಹಂಗೆಲ್ಲ ಮಾತಾಡ್ದ ಅಂತಂದ್ರೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೆ. ಬಾರೆ ಅವ್ನು ಮುಂದೆ ಹೇಳೋವರೆಗೂ ಬಿಡಲ್ಲ ಕಣೆ, ನಾನು ನೋಡೋಣ ಅದು ಏನಾಗುತ್ತೋ ಆಗಲಿ. ಯಾಕೆ ಪ್ರೀತಿ, ಏನು ಮಾಡಿದ್ಲ ಇವಳು? ಇಲ್ಲ ಅಕ್ಕ, ನಾನು ಕಂಪ್ಲೇಂಟ್ ಕೊಟ್ಟಿರೋದಕ್ಕೇನೆ ಇವಳು ಏನಂತ ಹೇಳವಳೆ, ವಿಕ್ಕಿ ಕೊಟ್ಟೆ. ವಿಕ್ಕಿ ಪಾಪ ಮೊನ್ನೆ ಕೆಲ್ಸಕ್ಕೆ ಹೋದವನು, ಕೆಲಸ ಜಾಸ್ತಿ ಅಂತ ಬಂದಿಲ್ಲ. ಅದಕ್ಕೇನೆ ಅವ್ನು ಬಂದಿದ ತಕ್ಷಣ ನಿನ್ನೆಲ್ಲ ಬೈಕೊಂಡ್ಲು, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಇಬ್ರು ನಿನ್ನೆ ಬೈಕೊಂಡ್ರು ಅಂತ ಹೇಳಿ ವಿಕ್ಕಿ ಕೊಟ್ಟೆ ಇಲ್ಲದ್ದೆಲ್ಲ ಹೇಳವಳೆ. ಇವಳು ಅವಳು ಇಬ್ಬರು ಸೇರ್ಕೊಬಿಟ್ಟ, ಶಕ್ತಿನ ಇವಳು ಇಬ್ಬರು ಸೇರ್ಕೊಬಿಟ್ಟು ಇಲ್ಲದ್ದೆಲ್ಲ ಹೇಳವ್ರೆ. ಮತ್ತು ನೀನು ಹೆಂಡ್ತಿಗೆ ಭಯ ಇಕ್ಕಿಲ್ವಂತೆ, ನೀನು ಒಳ್ಳೆಯವನಲ್ಲ ಅಂತೆ, ನೀನು ಒಳ್ಳೆಯವನಾಗಿದ್ದರೆ ಹೆಂಡ್ತಿ ಒಳ್ಳೆಯವಳಾಗಿರೋಳಂತೆ ಅಂತ ಏನೆಲ್ಲ ಬೈಕೊಂಡ್ಲು ನಿನ್ನ ಅಂತ. ನನ್ನ ಮೈದನ್ನ ನಾನು ಯಾವತ್ತೂ ಬೈಕೊಂಡಿಲ್ಲ, ಅವ್ನು ಯಾವತ್ತೂ ನಾನು ಆ ಥರ ಬೈಕೊಂಡೂ ಇಲ್ಲ, ಬೈಕೊಳ್ಳೋದು ಇಲ್ಲ. ಅವ್ನು ನಿನ್ನ ಹೇಳಿಕೆ ಮಾತು ಕೇಳಿ ಅವ್ನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರೋದು. ಅವ್ನು ನಿನ್ನ ಮಾತುಗಳೆಲ್ಲ ಕೇಳಿ ನಾನು ಅದಕ್ಕೆ ನೀನು ಬರಲಿ ಹೊರಕ್ಕೆ ಅಂತ ಕಾಯ್ತಾ ಇದ್ದೆ ನಾನು. ಏನಕ್ಕೆ ಬೇಕಪ್ಪ, ಅವ್ರವ್ರ ಮನೆಯವ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಪ್ಪ. ಬಂದಿಲ್ಲ ಅಣ್ಣ ತಮ್ಮಗಳ ಮಧ್ಯೆ ಎಲ್ಲ ತಂದಿಕ್ಕದಕ್ಕೆಲ್ಲ ಬರಬಾರ್ದು. ನಾವು ಇಷ್ಟು ದಿವಸ ಇಲ್ಲೇ ಓಡಾಡ್ತೀನಪ್ಪ. ನನ್ನ ತಂಗಿಗೂ ಅವಳಿಗೂ ಎಷ್ಟು ತಂದಿಕ್ಬೋದಾಗಿತ್ತು ನಾವು. ಬಿಡತ್ಲಾಗೇನೋ ಒಂದು ಬರುತ್ತೆ ಒಂದು ಹೋಗುತ್ತೆ ಅನುಸರಿಸ್ಕೊಂಡು ಹೋಗು ಪ್ರೀತಿ ಅಂತೇಳಿ ನಾನು ನನ್ನ ತಂಗಿಗೆ ಹಿಂಗೆ ಹೇಳಿದ್ದೀನಿ ಹೊರತು ನಾವು ಯಾವತ್ತೂ ಅಣ್ಣ ತಮ್ಮಗಳಿಗೆ ತಂದಿಕ್ಕಕ್ಕೆ ಹೋಗಲ್ಲ. ನಾವು ಒಂದೇ ಊರಾಗಿದ್ರು ನಾವು ಅಕ್ಕ ತಂಗಿಯವ್ರು ಅಂಥವು ಕೆಲಸ ಮಾಡಿಲ್ಲ. ನೀನು ಆ ಊರಿಂದ ಬಂದುಬಿಟ್ಟು ಎಷ್ಟು ಇದನ್ನು ಮಾಡ್ತೀಯ ನೀನು? ಬಂದು 3 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಬಂದಿಲ್ಲಿ ಸೇರ್ಕೊಂಡು ಇಲ್ಲದ್ದೆಲ್ಲ ತಂದಿಕ್ತೀಯಲ್ಲ. ನಾನು ನಿಮ್ಮನೆಗೆ ಬರ್ತೀನ? ಹಿಂಗೆ ಮಾತಾಡ್ತಾ ಇದ್ರೆ ನಿಮ್ಮನೆಗೆ ಬಂದರೆ ನೀವು ಮಾತಾಡಬೇಕು. 3 ದಿನಕ್ಕೊಂದ್ಸತಿ ಬರ್ತೀಯ ಅಂತ ಕೇಳಿದ್ರೆ ನಮ್ಮ ಮನೆಗೆ ನಾವು ಬರ್ತೀವಿ, ಅಕ್ಕ ಹೇಳಿ ಕಳ್ಸುತ್ತಿ, ನಾನು ಬರ್ತೀನಿ, ನನ್ನ ಕವನಕ್ಕ ಬಾ ಬಾ ಅನ್ನತ್ತೆ ಬರ್ತೀನಿ ನಾನು. ಇಲ್ಲ ಕಣೆ, ವಿಕ್ಕಿ ಮುಂದೆ ಹೇಳೋವರೆಗೂ ಬಿಡಲ್ಲ. ನಾನು ಸುಳ್ಳು ಹೇಳಿದ್ದು ಇವಕ್ಕ ಹಿಂಗೆ ಮಾತಾಡಿಲ್ಲ ಅಂತ ಹೇಳೋವರೆಗೂ ಬಿಡಲ್ಲ ಕಣೆ. ನೋಡೋಣ ಅದು ಏನಾಗುತ್ತಾ ಆಗಲಿ. ನಮ್ಮ ಅತ್ತೆಗೆ ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿಯೋದು ನೀವು? ನಿಮ್ದು ಯಾಕನೋ ಭಾಳ ಜಾಸ್ತಿ ಆಯಿತು. ನಮ್ದೆಲ್ಲ ಜಾಸ್ತಿ ಆಗಿರೋದು ನಿಮ್ಮ ಅತ್ತೆದು. ನಿಮ್ಮ ಅಪ್ಪನ ಕೊಟ್ಟು ಇಲ್ಲದ್ದೆಲ್ಲ ಇಬ್ಬರು ಸೇರ್ಕೊಂಡು ಹೇಳಿದಿರಲ್ಲ. ಬಾಯಿಲಿ ಇವಾಗ ಯಾರು ಸುಳ್ಳು ಹೇಳ್ಯಾರಂತ ಹೇಳೋವರೆಗೂ ಬಿಡಲ್ಲ ನಾನು. ನೋಡೋಣ. ಬಾ, ಅವ್ನು ತಾಕೆ ಕರ್ಕೊಂಡು ಹೋಗ್ತೀನಿ, ಬಾರೆ ವಿಕ್ಕಿ ತಾಕೆ ಕರ್ಕೊಂಡು ಹೋಗ್ತೀನಿ ಬಾ. ಮತ್ತು ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ಇವ್ರ ಬುದ್ಧಿ ಏನು ಅಂತ ಗೊತ್ತಾಗಂಗೆ ಮಾಡ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಯಾಕೋ ಬೋಲ್ ಜೋರು ಮಾಡೋದು ಕಲ್ತ್ಕೊಂಡವ್ರಿ. ತಾವೇನಕ್ಕೆ ಮಾಡ್ಬೇಕು ಅಣ್ಣ ತಮ್ಮಗಳ ಮಧ್ಯೆ ತಂದಿಕ್ಕೋದು? ಬೈಕೊಂಡಿದ್ದೀರಾ ಅದಕ್ಕೆ ನಾನು ಹೇಳಿದ್ದು, ನಮ್ಮ ಅತ್ತೆ ಅಲ್ಲ. ನಾನು ಹೇಳಿದ್ದು ಅಲ್ಲ ಕಣೆ. ನೀನು ಜಗಳ ಆಗ್ಬೇಕಾದ್ರೆ ಇದ್ದೆ, ನೀನು ಇರಲೇ ಇಲ್ವಲ್ಲ. ನೀನು ಹೆಂಗೆ ಹೇಳ್ತಾ ಇದೆಯಾ? ನೀನು ಹೆಂಗೆ ಹೇಳ್ತೀಯ? ನೀನು ನಿಮ್ಮ ಅಪ್ಪನ ಕೊಟ್ಟು ಇಲ್ಲದ್ದೆಲ್ಲ ನಾನು ಎದ್ರುಕೊಂಡು ಓಡ್ ಬತ್ತೀಯಲ್ಲ, ಗೊತ್ತಾಗಲ್ವೇ? ಬಾ, ಇಲ್ಲ ಮುಂದೆ ಹೇಳೋವರೆಗೂ ಬಿಡಲ್ಲ ನಾನು. ಬಂದು ಹೇಳಿದ್ರೆ ಸರಿ. ನಾನು ಯಾಕೆ ಹೇಳೋಣ? ಅಯ್ಯೋ ನಿಮ್ದೊಳ್ಳೆ ಚೆನ್ನಾಗೈತಪ್ಪ. ನಾನಂತೂ ಹೇಳಲ್ಲ. ನಾನು ಏನಕ್ಕೆ ಹೇಳೋಣ ಹೇಳು? ನಾನು ಹೇಳು ಹೇಳು ಅಂತಂದರೆ ನಾನು ಅದು ಹೆಂಗೆ ಹೇಳೋಣ? ಅಯ್ಯೋ ನೀವು ನೋಡು ಹೆಂಗೆ ಹೇಳ್ತಾ ಇದ್ದೀರಾ. ನಾನಲ್ಲಮ್ಮ ಹೇಳಿದ್ದವ್ರ ಮಗಳು. ಯಾಕೆ ಏನಾಯ್ತು ಪ್ರೀತಿ? ಯಾಕಮ್ಮ ಜಗಳ? ಅಲ್ಲ ನೋಡು ಸಂಗೀತ ಅಕ್ಕ, ನಾನು ವಿಕ್ಕಿ ಬೈಕೊಂಡೇ ಇಲ್ಲ. ಈಗ ಇವಳಿಂದಲೇ ನಮ್ಮ ಮನೆಗೆಲ್ಲ ಜಗಳ. ಇವಾಗ ಮನೆ ವಿಚಾರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮನೆ ಖಾಲಿ ಮಾಡಬೇಕು ಅಂತ ಅವರು. ಅದಕ್ಕೇನೆ ನಿನ್ನ ಹಂಗೆ ಬೈಕೊಂತು ಹಿಂಗೆ ಬೈಕೊಂತು ನಿಮ್ಮ ಅತ್ತಿಗೆ ಅಂತ ವಿಕ್ಕಿ ಕೊಟ್ಟೆ ಇಲ್ಲದ್ದೆಲ್ಲ ಹೇಳವಳೆ ಇವಳು ಹುಟ್ಟಿಸ್ಕೊಂಡು. ಅದಕ್ಕೇನೆ ನಾನು ಬೈಕೊಂಡಿಲ್ಲ. ಅಲ್ಲಿ ಇವಳು ಹೆಂಗೆ ಹೇಳಿದ್ಲು ಅಂತ ಅದಕ್ಕೆ ಸರಿಯಾಗಿ ಇಟ್ಕೊಂಡು ಬಾರಿಸ್ತೆ. ನನಗೆ ಸಿಟ್ಟು ಬಂತು. ಮತ್ತೆ ನಾನು ಸುದ್ದಿ ಮಾತಾಡಬಾರ್ದು. ವಿಕ್ಕಿ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಿದ್ದೆ. ಅವನಿಲ್ಲ, ಅವನು ಸ್ಟೇಷನ್ಗೆ ಹೋಗಿ ನಾನು ಬರಲಿ. ಸ್ಟೇಷನ್ಗೆ ಹೋಗಿ ಬಂದಾಗ ಅವನ ಮುಂದೆಲ್ಲ ಮಾತಾಡ್ತೀನಿ. ಅವನು ಹೋಗಿದ್ದಾನೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಇವ್ರ ಮಾತೆಲ್ಲ ಕೇಳ್ಕೊಂಡು ಹೋಗ್ಲಿ. ಅದೇನು ಮಾಡ್ತಾನೆ ಮಾಡಲಿ, ನೋಡೋಣ. ಇನ್ನೂ ಸ್ವಲ್ಪ ದಿನ ನನ್ನ ಕೇಸನ್ನು ವಾಪಸ್ ತಗೊಂಬಲ್ಲ, ಅದೇನು ವಿಚಾರಣೆಗೂ ಬರೋಲ್ಲ. ನೋಡೋಣ, ಇನ್ನೂ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ತೀನಿ. ಅದೇನಾಗುತ್ತೋ ಆಗಲಿ ನೋಡೋಣ. ನಾವೇನೋ ಬಿಡು ಬಿಡು ಅಂತ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ ನೋಡು ಸಂಗೀತಕ್ಕೆ. ಚೆನ್ನಾಗಿದ್ರಮ್ಮ ನೀವು ಅಣ್ಣ ತಮ್ಮಗಳ ಮೇಲೊಬ್ರು ಕೆಳಗೊಬ್ರು ಇದ್ರೂ ಭಾಳ ಚೆನ್ನಾಗಿದ್ರಿ. ಯಾಕೆ ಹಿಂಗೆ? ಚೆನ್ನಾಗಿದ್ವಿ ನೋಡಿ ಹೆಂಗಾಯ್ತು ಇದು ಅಂತ. ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಇರೋಣ ಅಂತಲೇ ನಾವು ಹಿಂಗೆಲ್ಲ ಇದು ಮಾಡ್ತಾ ಇರೋದು. ಹಂಗಂದ್ರೆ ನೋಡಿ ಅವ್ರು ಎಷ್ಟು ಇದು ಮಾಡ್ತಾರೆ. ಇವಾಗ ನಾವು ಅವ್ರಿಗೆ ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ನಾವು ಹೊಸ್ಕೊಂಡು ಹೋಗ್ಬಾರ್ದು. ಸುಮ್ಮನೆ ಅವ್ರ ಹತ್ರ ಅವ್ರು ನಮ್ಮ ಹತ್ರ ಬರಬೇಕು. ನೋಡಿ ನೀನು ಯಾವಾಗ ಚೆನ್ನಾಗಿರೋಣ ಬಿಡುಕವನ ಚೆನ್ನಾಗಿರೋಣ ಅಂತೇಳಿ ಜಗಳ ಆಡಬಾರ್ದು ಅಂತ ಆಡ್ಕೊಂತಾರೆ ಅಂತ ನೀನು ಇದು ಮಾಡ್ದೆ ಅವಳಿಗೂ ಗೊತ್ತಾಗಬೇಕು. ಅವಳನ್ನೂ ಆಡ್ಕೊಂತಾರೆ, ನೀನು ಒಬ್ಳನ್ನೇ ಆಡ್ಕೊಂಬಲ್ಲ ಪ್ರೀತಿ. ಸುಮ್ಮನೆ ಯಾರನ್ನಾಗಲಿ ಮೇಲೆ ಬಿದ್ದು ಮಾತಾಡ್ಸೋದು ಅದೆಲ್ಲ ಮಾಡೋಕೆ ಹೋಗ್ಬೇಡ. ಅದೇನಾಗುತ್ತೋ ಆಗಲಿ ನೋಡೋಣ. ಅವಳನ್ನ ಅಷ್ಟಕ್ಕೆ ಬಿಟ್ಟಾಕ್ಬಿಡು. ಮನೆ ಖಾಲಿ ಮಾಡಿಸಿ. ಇವಾಗಿನ ಕಾಲದ ನೀಯತ್ತಾಗಿರೋರಿಗೆ ಕಾಲ ಇಲ್ಲ. ನಡಿಯ ಹೋಗೋಣ. ಇವಾಗ ಅವ್ನು ಇದ್ದಿದ್ರೆ ಇತ್ತು, ಅವ್ನು ಹೋಗ್ಬಿಟ್ಟ. ಅವನೆಲ್ಲ ಸ್ಟೇಷನ್ ಇಂತಕ್ಕೆ ಹೋಗ್ಯಾನೆ ಅನ್ಸುತ್ತೆ. ಬರಲಿ, ಅವ್ನು ಬಂದಾಗಂತೂ ಬಿಡಲ್ಲ. ಇವಳು ಸುಳ್ಳು ಹೇಳವಳೆ ಅಂತ ಇವಳು ಹೇಳ್ಕೊಂಬಂದು ಅವ್ನ ಮುಂದೆ ಪ್ರೂವ್ ಮಾಡಿಸೋವರೆಗೂ ಬಿಡಲ್ಲ. ಸ್ಟೇಷನ್ ಇಂತಕ್ಕೆ ಹೋಗವನಂತೆ. ಅಲ್ಲ ಎಷ್ಟು ಅಕ್ಕ ಇವಳು ಕವನ ಇದ್ದಾಳಲ್ಲ, ಅವ್ರ ತಮ್ಮನ ಹೆಣತಿ. ಇವಳು ಇಲ್ಲದೆಲ್ಲ ತಂದಿಕ್ತಾಳೆ. ಇವಳು ಕರಿ ಒಳ್ಳೆಯಳಲ್ಲ, ಇವಳು ಕರಿ. ಅಲ್ಲ ಇವಳಿಗೇನು ಅಂತ ಬುದ್ಧಿ? ಯಾವಾಗಲೂ ಇಲ್ಲೇ ಇರ್ತಾಳೆ. ನಾನು ಹಂಗೆ ಅನ್ಕೊಂತಿದ್ದೆ, ಇವಳು ಯಾರಪ್ಪ ಯಾವಾಗಲೂ ಇಲ್ಲೇ ಇರ್ತಾಳೆ ಅಂದ್ಕೊಂತಿದ್ದೆ. ಅವಳಿಗೇನೇನು ಅಲ್ಲಿ ಮನೆ ಮಟ್ಟ ಮಕ್ಕಳು ಮರಿ ಎಂಬುದು ಏನು ಇಲ್ವೇನ? ಮಕ್ಕಳಿಲ್ಲ ಇನ್ನು ಇವಳಿಗೆ, ಅದಕ್ಕೆ ಇಲ್ಲೇ ಬರ್ತಾಳೆ. ಬಂದು ಇಲ್ಲೇ ಇರ್ತಾಳೆ ಯಾವಾಗ್ಲೂ. ಅವ್ರ ತಮ್ಮ
ಒಳ್ಳೆಯವನು. ಇದು ಇವಳು ಬಂದಾಗಿಂದಲೇ ಎಲ್ಲ ಇದಾಗಿರೋದು. ಅವನು ಭಾಳ ಒಳ್ಳೆಯವನು. ಅವನಿಗೂ ಹಂಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಬರೀ ಇಂಥ ಮಾಡಿರೋದು. ಇವಳು ಹಂಗೆ ಸುಮ್ಮನಿರೋಳು. ಮೊದಲೆಲ್ಲ ಏನು ಮಾತಾಡ್ತಿರ್ಲಿಲ್ಲ ನಮ್ಮ ಕವನ. ಇಲ್ಲದ್ದೆಲ್ಲ ಈಗ ಇವಳು ಹೇಳ್ಕೊಟ್ಟು ಹಿಂಗೆ ಮಾಡಿಸಿರೋದೆಲ್ಲನ. ಇವಳು ಬುದ್ಧಿ ಸರಿ ಇಲ್ಲ. ಇವಳು ಬರೀ ಅಂತಿಂಥ ಬುದ್ಧಿನೇ ಮಾಡೋದು. ಇವಳು ಬುದ್ಧಿ ಸರಿ ಇಲ್ಲ. ಇವಳಿಂದಲೇ ಎಲ್ಲ ಆಗತ್ನ ಕೆಟ್ಟೋಗಿರೋದು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು ಇವಳು ಮಾಡಾರ ಅಂತ ಕೆಲಸಕ್ಕೆ. ಅದಕ್ಕೆ ಸಿಗಲಿ ಅಂತ ಕಾಯ್ತಾ ಇದ್ಲೆ, ಸಿಕ್ಕಿದ್ಲು. ಸರಿ ಗ್ರಾಚಾರ ಬಿಡಿಸ್ಬಿಟ್ಟೆ. ಮತ್ತು ನಾನು ಎಷ್ಟು ಒಳ್ಳೆ ಮಾತಲ್ಲಿ ನಾನು ಅವನ ಬಗ್ಗೆ ಮಾತಾಡೇ ಇಲ್ಲ. ನಾನು ಎಷ್ಟು ಒಳ್ಳೆ ತಂದಿನ ಚೆನ್ನಾಗಿರ್ಬೇಕು ಅಂದ್ರೂ ಹಿಂಗೆಲ್ಲ ಮಾಡಿದ್ರೆ ಯಾರು ಸಹಿಸ್ಕೊಂತಾರೆ? ಯಾರೂ ಸಹಿಸ್ಕೊಂಬಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.